ತಿಪ್ಪೆ ನೀರೆಲ್ಲ ಚೆನ್ನಾಗಿ ಬರ್ತಾ ಇದಾವೆಲ್ಲ ನಮ್ಮ ಬೋರ್ಗಳಿಗೆ. ನಾನು ಯಾಕೋ ಸರಿಯಾಗಿ ನೋಡಿಲ್ಲ. 3 ಬೋರ್ಗಳಾಗ ಚೆನ್ನಾಗಿ ಬರ್ತಾವೆ ತಾನೇ ನೀರು? ಹ್ಞೂ ಸಾವ್ಕಾರ್ರೆ. ಅಯ್ಯೋ ಬರ್ದಿದ್ರೆ ಇಷ್ಟೊಂದು ತೆಂಗಿನ ಗಿಡ, ಅಡಿಕೆ ಗಿಡ, ಆಮೇಲೆ ಸೊಪ್ಪು ತರಕಾರಿ ಎಲ್ಲ ಇದು ದನಗಳಿಗೆ ಮೇವು ಎಲ್ಲ ಬೆಳೆಯೋಕ್ಕಾಗುತ್ತೆ ಸಾವ್ಕಾರ್ರೆ. ನಿಮ್ಮ ಬೋರ್ಗಳಿಗೆ ನೀರೇ ಕಮ್ಮಿ ಆಗಲ್ಲ ಸಾವ್ಕಾರ್ರೆ, ಹಂಗೆ ಬರ್ತವೆ. ಅದೃಷ್ಟ ಮಾಡಿದ್ದೀರಾ ಸಾವ್ಕಾರ್ರೆ ನೀವಂತೂ. ಹಂಗೆ ಕಣ್ಲಾ, ನಮ್ಮ ಮನೆತನ ಅಂದರೆ ಮೊದ್ಲಿಂದನೂ ಹಿಂಗೇನೆ. ಯಾರಿಗೆ ನೀರು ಕಮ್ಮಿ ಆದ್ರೂ ನಮಗೆ ಮಾತ್ರ ನೀರು ಕಮ್ಮಿ ಆಗಲ್ಲ ನೋಡು. ಹೌದು ಸಾವ್ಕಾರ್ರೆ, ಹೆಂಗೋ ಗಂಗಾ ಮಾತೆ ನಿಮ್ಮ ಕೈ ಹಿಡ್ದಿದ್ದಾಳೆ. ಅದು ಸರಿ, ಏನು ಅಲ್ಲ ಸೀನಪ್ಪನ ಬೋರ್ ಏನೋ ಕೆಟ್ಟೋಗೈತೆ ಅಂತ ಹೇಳ್ತಿದ್ರು. ಏನು ನೀರು ಕಮ್ಮಿ ಆಗಿವಂತ ನೀನು ಬೋರ್ ಕೊರಿಸ್ತಾ? ಹೌದು ಸಾವ್ಕಾರ್ರೆ, ಇನ್ನೊಂದೆರಡು ಪೈಪ್ ತಂದು ಬಿಡಬೇಕು ಅಂತ ಹೇಳಿರಂತೆ ಯಾರೋ ಮೋಟರ್ ಸರ್ ಮಾಡೋರು. ನೀರು ಬತ್ತಿಲ್ಲ ಅಂತನ ಯಾಕನ ಚೆಕ್ ಮಾಡಿಸ್ತಾ, ಅದಕ್ಕೆ ಇನ್ನೊಂದೆರಡು ಲೆಂತ್ ಬಿಟ್ಟರೆ ಚೆನ್ನಾಗಿ ಬರ್ತವೆ ನೀರು ಅಂತನ ಹೇಳಿರಂತೆ. ಅದಕ್ಕೆ ಏನು ಮಾಡೋದು ಅಂತ ಸೀನಪ್ಪ ಸುಮ್ಮನಾಗ್ಯಾನೆ. ಯಾವಾಗ ತಂದು ಬಿಡ್ತಾನೋ ಗೊತ್ತಿಲ್ಲ. ತಂದು ಬಿಟ್ಟಂಗೆ. ಆಗೋ ಅಲ್ಲಿ ಗುಡ್ಲುತ್ತ ಕುಕ್ಕಂಡಿರೋರು ಯಾರು? ಅವ್ನು ಸೀನಾನೇ? ಹ್ಞೂ ಸಾವ್ಕಾರ್ರೆ, ಅವನೇ ಸೀನಪ್ಪ. ಅದೇ ಏನು ಮಾಡೋದು ಅಂತ ಚಿಂತೆ ಮಾಡ್ತಾ ಇದ್ದೇನೆ ಅನ್ಸುತ್ತೆ. ಬರೀ ಹೋಗಿ ಮಾತಾಡ್ಸ್ಕೊಂಡಾದ್ರೂ ಬರೋಣ, ಏನಾಗೈತಿ ಅಂತ ನಾ ಕೇಳೋಣ ಅವನೇನೆ. ಸರಿ ನಡಿಯಪ್ಪ, ಹೋಗಿ ಬರೋಣ. ನೋಡಿ ಸಾವ್ಕಾರ್ರಿ, ಸೀನಪ್ಪ ಈ ಹಂಗೆ ಸಪ್ಪು ಕುಕ್ಕ ಬಿಟ್ಟವನೇ. ಮನೆಗೆ ನೋಡಿದ್ರೆ ಎಂಟಿಗೆ ಕಾಲು ಕುಂಟಾಗೈತೆ, ಇಲ್ಲಿ ನೋಡಿದ್ರೆ ನೀರು ಸರಿಯಾಗಿ ಬತ್ತಿಲ್ಲ ಹೊಲ್ದಾಗೆ. ಏನು ಮಾಡೋದು ಅಂತ ಚಿಂತೆ ಮಾಡ್ತಾ ಕೂತಿದ್ದಾನೆ. ನಡೀರಿ ಮಾತಾಡ್ಸೋಣ. ಏನ್ಲ ಸೀನಪ್ಪ, ಯಾಕೋ ಹಿಂಗೆ ಕುಕ್ಕಬಿಟ್ಟೆ? ಏನು ಕೆಲಸ ಇಲ್ವೇ? ನೀರು ಪಾರು ಇಕ್ಕಲ್ವೇ? ಅಯ್ಯೋ ಸಾವ್ಕಾರ್ರೆ, ನಿಮಗೆ ಗೊತ್ತಿಲ್ವೇ, ನಮ್ಮ ಬೋರ್ನಾಗ ಯಾಕೋ ಸರಿಯಾಗಿ ನೀರು ಬರ್ತಾ ಇಲ್ಲ. ಅದಕ್ಕೇ ಇನ್ನೂ ಒಂದೆರಡು ಪೈಪ್ ತಂದು ಬಿಡಬೇಕು ಅಂತ ಹೇಳ್ತವಣ್ಣ. ಅದು ಏನು ಮಾಡೋದು? ಪೈಪ್ ತಂದು ಅದು ನೋಟು ಜೋಡಿಸಿ ಕೇಬಲ್ ತಂದು ಬಿಡೋಕ್ಕೆ ದುಡ್ಡು ಬೇಕು. ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು 2 ಬೋರಾಗೂ ನೀರು ಸಣ್ಣಗೆ ಬರ್ತವೆ. ಈಗ ಅಡಿಕೆ ಗಿಡ, ತೆಂಗಿನ ಗಿಡಕ್ಕೆಲ್ಲನ ನೀರು ಆಗಬೇಕು. ಹೊಸ ಬೋರು ಸಾವ್ಕಾರ್ರೆ, ಮೊನ್ನೆ ಇನ್ನೂ ಒಂದು 3 ತಿಂಗಳೂ ಆಗಿಲ್ಲ, ಆದರೆ ಯಾಕೋ ನೀರು ಸಣ್ಣಗಾಗ್ಬಿಟ್ಟವೆ. ಅದೇ ಬೇಜಾರು, ಏನಾಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ. ಹಣೆ ಬರ ಸರಿ ಇಲ್ಲದೆ ಇದ್ದಾಗ ಎಲ್ಲ ತೊಂದರೆನೂ ಒಟ್ಟಿಗೆ ಬತ್ತಾವಪ್ಪ. ಏನು ಮಾಡೋಕ್ಕಾಗಲ್ಲ. ಸಾಲನೋ ಸೋಲನೋ ಏನೋ ತಂದು ಮಾಡಬೇಕು ಅಷ್ಟೇನೆ. ಪಾಪ. ಅಯ್ಯೋ ಸಾವ್ಕಾರ್ರೆ, ಸಾಲ ಗೀಲ ಅಂತ ಮಾಡಿ ಆಮೇಲೆ ಅವ್ನ ಹೆಂಡತಿ ಹತ್ರ ಬೈಸ್ಕೊಂಡ್ರೆ ಸುಮ್ಮನೆ ಇರ್ರಿ. ಅಂದರೆ ಏನು ಸೀನಪ್ಪ, ಹೆಂಡ್ತಿ ಕೇಳಿನ ಎಲ್ಲ ಕೆಲಸನೂ ಮಾಡೋದು? ಏನಲ್ಲ ಸೀನಪ್ಪ, ಏನು ಈ ಹೆಂಡ್ತಿ ಕೇಳಿನೇ ಮಾಡೋದು? ನಿನ್ನ ಹೆಂಡ್ತಿ ಹೇಳಿದ್ರೇನಾ ನೀನು ಸಾಲ ಇಸ್ಕೊಂಬೋದು? ನಿನ್ನ ಹೆಂಡ್ತಿ ಹೇಳಿದ್ರೇನಾ ಪೈಪ್ ತಗೊಂಬಂದ್ಬಿಡೋದು? ಅಯ್ಯೋ ದೇವ್ರೆ, ನಿನ್ನಂಥ ಗಂಡಸ್ನ ಎಲ್ಲೂ ನೋಡಲಿಲ್ಲ ಬಿಡಪ್ಪ. ಏನ್ಲಾ ತಿಪ್ಪೆ, ಏನು ಹಿಂಗಂತ ಇದೆಯಾ? ನಾಲ್ಗೆನ ಬಿಗಿಡ್ದು ಮಾತಾಡು ಒಂದು ಸ್ವಲ್ಪನ. ಅಯ್ಯೋ ಏನೋ ಹೇಳಿನಪ್ಪ. ಈಗ ನೀರು ಬತ್ತಿಲ್ಲ ಅಂತ ಸುಮ್ಮನೆ ಕುತ್ಕೊಂಡಿದ್ರೆ ಆಗುತ್ತಾ? ಈಗ ನಿನ್ನ ಹತ್ರ ದುಡ್ಡಿಲ್ಲ ಅಂತಲೂ ಚೆನ್ನಾಗಿ ಗೊತ್ತು. ಯಾಕೆಂದರೆ ನಿನ್ನ ಹೆಂಡ್ತಿ ಪಾಪ ಕಾಲು ಮುರ್ಕೊಂಡು ಈಗ ಮನೆ ಕುತ್ಕೊಂಡೈತೆ. ಹಲಸ್ಮಕ್ಕ ಅಮ್ಮಗೆ ಅದು ಇದು ಆಸ್ಪತ್ರೆ ಖರ್ಚು ಅಂತನ ನಿನ್ನ ಹತ್ರ ಬದ್ದಿ ದುಡ್ಡೆಲ್ಲ ಇಕ್ಕಿದೆಯಾ. ಈಗ ಈ ಮೋಟ್ರ್ ಗೀಟ್ರು ಸರ್ ಮಾಡ್ಸೋಕೆ ನೀರಿಲ್ಲ, ಈ ಪೈಪ್ ತಂದು ಬಿಡೋಕೆ ನೀರಿಲ್ಲ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ ಏನು ಮಾಡೋದು ಅಂತಾನ. ಅಷ್ಟೇ ತಾನೇ, ಅದನ್ನೇ ನಾನು ಹೇಳಿದ್ದು. ಮತ್ತೆ ಅದು ನಾನು ನೆಟ್ಟಿಗೆ ಹೇಳೋದು ಕಲ್ತ್ಕ. ಅದು ಬಿಟ್ಬಿಟ್ಟು ಏನೇನೋ ಮಾತಾಡಿದೆ ಸಿಟ್ಟು ಬರ್ದಂಗಿರ್ತೇನೋ. ನೋಡಿರಿ ಸಾವ್ಕಾರ್ರೆ, ಏನು ಮಾತಾಡ್ತಾನೆ ಈ ತಿಪ್ಪೆ. ಅಯ್ಯ ನಾನೇನು ಹೇಳಿದೆ? ಹೋಗ್ಲಿ ಬಿಡು, ಏನು ಮಾಡೋಕ್ಕಾಗತ್ತೆ. ನಿನ್ನ ಹೆಂಡ್ತಿ ಹಣೆ ಬರ ಸರಿ ಇಲ್ಲ. ಏನೋ ಹೊಸ್ದಾಗಿ ಬಂದಾಗ ಒಂದು ಸ್ವಲ್ಪ ಅದೃಷ್ಟ ಇತ್ತು, ಹೊಲಗಿಲ್ಲ ಮಾಡ್ಕೊಂಡೆ, ಬೋರ್ ಕೊರೆಸ್ಕೊಂಡೆ, ನಿನ್ನ ಹೆಂಡ್ತಿ ಗೆದ್ದು ಮೆಂಬರು ಆಯಿತು. ಆದರೆ ಈಗ ಅದೃಷ್ಟ ಕೈ ಕೊಟ್ಟೈತೆ, ಅದಕ್ಕೆ ಕಾಲು ಮುರ್ಕೊಂಡು ಮನೆ ಕುಕ್ಕಣೈತೆ ಲಸ್ಮಕ್ಕ ಪಾಪ. ಈಗ ನೋಡಿರೆ ನೀರು ಬೇರೆ ಕಮ್ಮಿ ಆಗಿದ್ದಾವೆ. ಅದಕ್ಕೆ ಮತ್ತೆ ಹೇಳೋದು, ಎಷ್ಟಾದ್ರೂ ಮೇರಿಬಾರ್ದು, ಜಾಸ್ತಿ ಮೆರೆದಷ್ಟು ಕೆಳಗೆ ಬೀಳೋದೆ ಸ್ಯಾಣಿ ಅಂತನ ಹೇಳಿಲ್ವಾ ದೊಡ್ಡವರು? ಅಲ್ವೇನ್ರಿ ಸಾವ್ಕಾರ್ರೆ? ನೋಡು ನಿನ್ನ ಹೆಂಡ್ತಿ ಮೇರಿತಿತ್ತು, ನಾನು ಮೆಂಬರ್ ಆಗಿದ್ದೀನಿ ಹಂಗೆ ಹಿಂಗೆ ಅಂತಾನೆ. ಈಗ ನೋಡು ಹೆಂಗಾಯ್ತು, ಮನೆ ಬಿಟ್ಟು ಈಚೆ ಬರೋಕ್ಕೂ ಆಗ್ತಾ ಇಲ್ಲ ಪಾಪ. ಇದೇ ಅಲ್ವಾ ಹಣೆ ಬರ ಅಂದರೆ? ನಿನ್ನ ನೆನೆಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ ಕಣ ಸೀನಪ್ಪ. ಹೌದು ಕಣ್ಲ ಸೀನಾ, ನಿನ್ನ ಹಣೆ ಬರ ಏನು ಹಿಂಗಾಗೋಯ್ತು. ನಿನ್ನ ಹೆಂಡ್ತಿಯಿಂದನೇ ನಿನ್ನ ಜೀವನ ಬದಲಾಯಿತು ಅಂತ ತಿಳ್ಕೊಂಡಿದ್ದೆ ನೀನು. ಆದರೆ ಈಗ ನೋಡು, 10 ರೂಪಾಯಿ ದುಡ್ಡು ಇಲ್ದಲೇ ಒಂದೆರಡು ಪೈಪ್ ತಂದು ಬಿಡೋಕ್ಕೂ ನಿನ್ನ ಕೈಲೇ ಶಕ್ತಿ ಇಲ್ದಂಗೆ ಆಗೈತಿ. ಅರ್ಥ ಮಾಡ್ಕೆ, ಇದೆಲ್ಲನ ಯಾರ ಕಾಲ್ಗುಣದಿಂದ ಯಾರಿಂದ ಆಗ್ತಾ ಇರೋದು ಅಂತನ. ನೀವೇನು ಹೇಳ್ತಾ ಇರೋದು? ನನ್ನ ಹೆಂಡ್ತಿಯಿಂದ ಹಿಂಗೆಲ್ಲನ ಸಮಸ್ಯೆ ಬಂದೈತೆ ಅಂತನ ಅರ್ಥ? ಏನು ಅಲ್ಲ, ಸಮಸ್ಯೆ ಅನ್ನೋದು ಮರಕಲ್ದೇ ಅಲ್ಲ, ಮನುಷ್ಯರಿಗಲ್ದೇನೆ ಇನ್ನೇನು ಮರಕ ಬರುತ್ತೆ. ಬಿಡ್ರಿ, ಇವತ್ತು ಸಮಸ್ಯೆ ಬಂದೈತೆ, ನಾಳೆ ಬಗೆಹರಿಸ್ಕೊಂತೀವಿ ಏನಾದರೂ ಮಾಡಿ. ಅಲ್ಲ ನಿಮ್ಗೇನು ಸಮಸ್ಯೆ ಬರಲ್ವಾ? ಬಂದೇ ಬರ್ತಾವೆ ಎಲ್ಲರಿಗೂ, ಮನುಷ್ಯ ಅಂದಮೇಲೆ ಅದೆಲ್ಲ ಬರೋದು ಸಹಜನೇ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ? ನಮಗೂ ಗೊತ್ತೈತೆ ಏನು ಮಾಡಬೇಕು ಅಂತಾನ. ಏನಾದರೂ ಮಾಡಿ ನೀರು ಚೆನ್ನಾಗಿ ಬರೋಂಗೆ ಮಾಡ್ತೀವಿ ಬಿಡ್ರಿ. ಒಂದೆರಡು ಪೈಪ್ ತಂದು ಹಾಕ್ತೀನಿ ಮೋಟ್ರಿಗೆ. ನೀನೇನೋ ತಂದಾಕ್ತೀನಿ ಅಂತ ಬಾಯಿಗೆ ಹೇಳ್ತೀಯ, ಆದರೆ ದುಡ್ಡು ಬೇಕಲ್ಲ. ಏನಿಲ್ಲ ಅಂತಂದ್ರೂ ಒಂದು 5,000ನಾದರೂ ದುಡ್ಡು ಬೇಕಾ? ಅದು ಇದು ಅಂತ ಹೇಳಿ ತಂದ್ರೂ ಅವ್ರಿಗೆ ದುಡ್ಡು, ಕೂಲಿಗೆ, ಅವ್ರಿಗೆ ಊಟ ತಿಂಡಿ ಏನು, ಮೋಟ್ರ್ ಬಿಡೋರಿಗೆ, ಪೈಪೆಲ್ಲನ ಬಿಡೋರಿಗೆ
ಹೇಳು. ಹೌದಲ್ವಾ, ಏನು ಮಾಡೋದು? ಏನು ಮಾಡೋದು? ಯಾತಗನ ಸಾಲ ಇಸ್ಕೊಂಡು ಮಾಡೋದ? ಏನು ಯೋಚನೆ ಮಾಡ್ತಾ ಇದೆಯಾ ಸೀನಪ್ಪ? ಏನು ಯೋಚನೆ ಮಾಡಿದ್ರೆ ಏನು ಬರೋಂಗಿಲ್ಲ. ನಾನು ಹೇಳ್ದಂಗೆ ಕೇಳು. ನಮ್ಮ ಸಾವುಕಾರ ಇದ್ದಾರೆ ನಿನ್ನ ಸಹಾಯ ಮಾಡೋಕ್ಕೆ. ಅಲ್ಲ, ಕೈಯಾಗಿ ಹಂಗೆ ಬೆಣ್ಣೆ ಇಕ್ಕೊಂಡು ಊರು ತುಂಬ ಹುಡ್ಕಾಡಿರು ಅನ್ನಂಗೆ ಆಗ್ತೈತೆ. ನೀನು ಸಾಲ ಯಾರು ತೆಗಿಸ್ಕೊಂಬೋದು ಅಂತ ಯೋಚನೆ ಮಾಡ್ತಾ ಇದೆಯಾ ತಾನೇ? ಅದು ಅದು ಯಾರ ತಗ ಸಾಲ ಕೇಳೋದು ದುಡ್ಡ ಅಂತ ಅನ್ನಂಗೆ ಆಗೈತೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ನಾನು ಅವಾಗಿಂದನ ಅದನ್ನೇ ಯೋಚನೆ ಮಾಡ್ಕೊಂಡು ಕುಂತಿದ್ದೆ, ಏನು ಮಾಡೋದು ಅಂತನ. ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಯಾವ ಸಮಸ್ಯೆನೂ ಬಗೆಹರಿಯಲ್ಲ. ಅದಕ್ಕೆ ಪರಿಹಾರ ಹುಡುಕ್ಬೇಕು. ಸುಮ್ಮನೆ ಕುತ್ಕೊಂಡು ಯೋಚನೆ ಮಾಡಿರ್ ಬರಲ್ಲ. ಸಾಲ ಯಾರು ಕೊಡ್ತಾರೋ ಅವ್ರನ್ನ ಕೇಳಬೇಕು, ಹುಡುಕ್ಬೇಕು, ಇಸ್ಕೋಬೇಕು, ಕೆಲಸ ಮಾಡಬೇಕು, ತೀರಿಸ್ಬೇಕು, ಅಷ್ಟೇನೆ ಅಲ್ವೇನ್ರಿ ಸಾವುಕಾರ್ರೆ? ಅದೇ ಈಗ ಯಾರ ತಗ ಸಾಲ ಇಸ್ಕೊಂಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದೇನೋ ಹೇಳ್ತಾರಲ್ಲ, ಕತ್ತೆ ಮುಂದೆ ಕಿಂದ್ರಿ ಬಾರಿಸಿರು ಅಂತನ, ಹಂಗಾಯ್ತು ನಿನ್ನ ಕತೆ ಸೀನಪ್ಪ. ಈಟತ್ತು ನಾನೇ ಹೇಳ್ತಾ ಇದ್ದೀನಿ, ಎಲ್ಲ ಬಿಡಿಸಿ ಹೇಳ್ತಾ ಇದ್ದೀನಿ. ಹಂಗಯ್ಯಾಗೆ ಬೆಣ್ಣೆ ಇಕ್ಕೊಂಡು ತುಪ್ಪ ಕುಡ್ಕಾಡಿರೋ ಮಂಗೆ ಎಲ್ಲೂ ಹುಡ್ಕಾಡಬೇಡ, ನಮ್ಮ ಸಾವುಕಾರ್ರೆ ಇದ್ದಾರೆ ಅಂತಾನ. ನಿನ್ನ ತಲೆಗೇನು ಅರ್ಥ ಆಗ್ತಿತ್ತೋ ಇಲ್ವೋ ಸೀನಪ್ಪ? ಅಲ್ಲ, ಸಾವುಕಾರರು ಎಷ್ಟು ಜನಕ್ಕೆ ಕಷ್ಟ ಪರಿಹಾರ ಮಾಡಿಲ್ಲ ಹೇಳು ಸಾಲ ಕೊಟ್ಟು. ನಮ್ಮ ಸಾವುಕಾರರು ಇರ್ಬೇಕಾರೆ ಯಾಕೆ ಚಿಂತೆ ಮಾಡ್ತೀಯ? ಏನೆಲ್ಲ ಹೇಳ್ತಾ ಇದೆಯಾ ತಿಪ್ಪೆ? ಅಯ್ಯೋ, ನನ್ನ ಹತ್ರ ದುಡ್ಡು ಗಿಡ್ಡು ಇಲ್ಲಪ್ಪ, ಕೊಡೋಕ್ಕಾಗಲ್ಲ. ಎಷ್ಟು ಜನಕ್ಕಂತ ನಾನು ಸಹಾಯ ಮಾಡೋಣ? ಕೊಡೋಕ್ಕಾಗಲ್ಲ. ನಡಿ ನಡಿ ಸುಮ್ಮನೆ ಹೋಗೋಣ. ಏನು ಸಿಕ್ದಾರ್ಗೆಲ್ಲ ಸಾಲ ಕೊಡೋಕ್ಕೆ ನಾನೇನೇನು ಬಿಟ್ಟಿದ್ದೀನ? ಹೋಗೋಣ. ಸಾವುಕಾರ್ರೆ ನಿಂತ್ಕೊಳ್ರಿ. ಯೋಚನೆ ಮಾಡ್ತಾ ಇದ್ರೆ ಯಾವುದು ಬರಲ್ಲ. ನಾನು ಹೇಳ್ತೀನಿ, ನಮ್ಮ ಸಾವುಕಾರರಿಗೆ ನಾನು ಹೇಳಿರೆ ದುಡ್ಡು ಕೊಡ್ತಾರೆ. ನಿನ್ಗೆ ಎಷ್ಟು ಬೇಕು? 5,000 ಬೇಕಾ, 10,000 ಬೇಕಾ ಹೇಳು, ನಾನು ಕೊಡಿಸ್ತೀನಿ. ಅದು ಇದು ಆಸ್ಪತ್ರೆ ಅದಕ್ಕಿದ್ಕಂತ ಬೇಕು. ಹೆಂಗನಾಗಲಿ ಒಂದು 5,000 ಜಾಸ್ತಿನೇ ಇಸ್ಕ. 10,000 ಇಸ್ಕ ನಮ್ಮ ಸಾವುಕಾರ ಹೊತ್ತಾಗಿ. ಕೊಡ್ತಾರ ಸಾವುಕಾರರು? ನಾನಿದ್ದೀನಲ್ಲ ನಿನಗೆ ಕೊಡ್ಸಕ್ಕೆ, ಬಾ ಸುಮ್ಮನೆ. ಅದು ಕರ್ರೆ, ನೀವು ಕಷ್ಟದಾಗಿರೋರಿಗೆ ಸಹಾಯ ಮಾಡಬೇಕು. ಏನೋ ಲಸ್ಮಕ್ಕ ನಿಮಗೆ ಏನೇನೋ ಅಂದಿರ್ಬೋದು, ಅವಮಾನ ಮಾಡಿರ್ಬೋದು, ಆದರೆ ಸೀನಪ್ಪ ಏನು ಮಾಡ್ಯಾವ ನಿಮಗೆ? ಅವನು ಒಳ್ಳೆ ಮನುಷ್ಯ. ಅವ್ನು ಔಟ್ದಾಗಿಂದ ನೀವು ನೋಡ್ತಾ ಇದ್ದೀರಾ. ಪಾಪ ಅವನಿವತ್ತು ಕಷ್ಟದಾಗ ಇದ್ದಾನೆ ಅಂದರೆ ನೀವು ಸಹಾಯ ಮಾಡಬೇಕು ಸಾವುಕಾರ್ರೆ. ನೀವು ಸಾವುಕಾರರಾಗಿದ್ದು ಏನು ಪ್ರಯೋಜನ ಇಂಥ ಕಷ್ಟದಾಗಿರೋರಿಗೆ ಸಹಾಯ ಮಾಡಲಿಲ್ಲ ಅಂದರೆ? ಈ ಸೀನಪ್ಪಗೋಸ್ಕರ ನಾನು ಕೇಳ್ಕೊಂತಾ ಇದ್ದೀನಿ, ದಯವಿಟ್ಟು ಅವ್ನಿಗೆ 10,000 ಕೊಟ್ಟು ಸಹಾಯ ಮಾಡಿರಿ ಸಾವುಕಾರ್ರೆ. ನೀವೇನು ಪುಕ್ಸಟ್ಟೆ ಕೊಡಬೇಡ್ರಿ, ಬಡ್ಡಿ ಕೊಡ್ತಾನೆ. ಅಯ್ಯೋ ತಿಪ್ಪೆ, ಆಮೇಲೆ ಅವ್ನ ಹೆಂಡ್ತಿ ಏನಾನ ಅಂದರೆ ಅವ್ನು ತೆಗ್ಯಾಕೆ ಸಾಲ ಇಸ್ಕೊಂಡೆ, ಇವ್ನು ತೆಗ್ಯಾಕೆ ಸಾಲ ಇಸ್ಕೊಂಡೆ ಅಂತಾನ ಎಲ್ಲ ಅವ್ನ ಹೆಂಡ್ತಿ ಕೇಳಲ್ವೇನಪ್ಪ ಮಾಡೋದು? ಅದಕ್ಕೇನೆ. ಅಯ್ಯೋ ಸಾವುಕಾರ್ರೆ, ಈಗ ಸೀನಪ್ಪನು ಗಂಡ್ಸಾಗದಾನೆ, ಅವನೇನೇನು ಎಲ್ಲ ಹೆಂಡ್ತಿ ಕೇಳಿನೇ ಮಾಡಲ್ಲ ಅಲ್ವೇನ ಸೀನಪ್ಪ? ಸರಿ ಸಾವುಕಾರ್ರೆ, ಒಂದು 10,000 ಕೊಟ್ಟಿರಿ, ಕೊಡ್ತೀನಿ. ಸರಿಯಪ್ಪ, ಏನೋ ಕೇಳ್ಕೊಂತ ಇದೆಯಾ ತಿಪ್ಪೆ, ಇಷ್ಟು ಕೇಳ್ತಾ ಇದ್ದಾನೆ, ಕಷ್ಟದಾಗ ಇದ್ದಾನೆ ಅಂತ ಕೊಡಕ್ಕೆ ಒಪ್ಕೊಂತ ಇದ್ದೀನಿ. ಆಮೇಲೆ ನಿನ್ನ ಹೆಂಡ್ತಿ ಬಂದು ಗಿಲಾಟಿ ಮಾಡಿಗಿಡತ್ತು, ಹುಷಾರು. ಆಮೇಲೆ ನೋಡು, ಏನೋ ನೀನು ಕಷ್ಟಾಗಿದೆಯಾ ಅಂತ ಕೊಡಕ್ಕೆ ಒಪ್ಕೊಂತ ಇದ್ದೀನಿ, ಅದು ತಿಪ್ಪೆ ಬಲವಂತ ಮಾಡಿದಕ್ಕೆ. ಆಯಿತು ಸಾವುಕಾರ್ರೆ, ನನ್ನ ಹೆಂಡ್ತಿತಾಗ ಏನು ಹೇಳಲ್ಲ ಬಿಡ್ರಿ. ನನಗೆ ಸಹಾಯ ಮಾಡಿರಿ. ಅಯ್ಯೋ, ನಮ್ಮ ಸಾವುಕಾರರು ನಾನು ಹೇಳಿದೆ ಕೇಳ್ತಾರೆ ಕಣಸಿನಪ್ಪ. ಬಾ, ಕೊಡ್ತಾರೆ ಈಗಲೇ. ನಡೀರಿ ಸಾವುಕಾರ್ರೆ, ಕೊಡ್ರಿ ಈಗಲೇ. ಪಾಪ ಅವನು ಅಡಿಕೆ ಗಿಡ ಪಡಕೆ ಗಿಡ ಎಲ್ಲನ ಆಮೇಲೆ ಒಣಗಿಣ್ಗೆ ಹೋದ್ರೆ ಕೈಗೆ ಬಂದಿರೋ ಅಡಿಕೆ ಗಿಡ. ನಡೀರಿ. ಸರಿ ಕಣ್ಲ ತಿಪ್ಪೆ, ಏನೋ ನೀನು ಹೇಳ್ತಾ ಇದೀಯ ಅಂತ ಕೊಡ್ತೀನಿ. ಬಾರಪ್ಪ ಸೀನಾ. ಪಾಪ ನನಗೂ ಅಯ್ಯೋ ಅನಿಸುತ್ತೆ ನೀನು ನೋಡ್ತಿದ್ರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನೂ ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.